ಭಾಷೆ ಬಗ್ಗೆ ಮಾತಾಡಿದಾಗ ನಮ್ಮನ್ನು ದೇಶದ್ರೋಹಿಗಳು ಅಂತ ಯಾರಾದರೂ ಕರೆಯೋರಿದ್ದರೆ ಅವರೇ ಮಹಾನ್ ದೇಶದ್ರೋಹಿಗಳು. ಭಾಷೆ ಆಧಾರದ ಮೇಲೆ ಭಾರತ ನಿಂತಿದ್ರಿ. ಭಾಷೆಯ ಸಂಸ್ಕೃತಿಯ ಆಧಾರದ ಮೇಲೆ ಭಾರತ ಇವತ್ತು ಬೆಳಗ್ತಾ ಇದ್ದೀರಿ. ವಿಶ್ವವ್ಯಾಪ್ತಿಯಲ್ಲಿ ಭಾರತ ಭದ್ರ ಬುನಾದಿ ಆಗಿದೆ ಅಂದರೆ ಈ ಭಾರತ ದೇಶದ ಭಾಷೆಗಳು, ಸಂಸ್ಕೃತಿಗಳು, ಅದರ ಆಧಾರದ ಮೇಲೆ, ಆ ಇತಿಹಾಸಗಳ ಆಧಾರದ ಮೇಲೆ ಭವ್ಯ ಭಾರತ ಅಂತ ಅನಿಸ್ಕೊಂಡಿದ್ದೀರಿ. ನನ್ನ ಭಾಷೆ ಬಗ್ಗೆ ನಾನು ಧ್ವನಿ ಎತ್ತಿರೆ ನಾನು ಒಬ್ಬ ದೇಶದ್ರೋಹಿ ಆಗ್ತೀನಿ ಅನ್ನೋದಾದರೆ ಆಗಲಿ ಬಿಡ್ರಿ. ಅವತ್ತಿನ ಕಾಲಕ್ಕೆ ಆದಿಕವಿ ಪಂಪ ಒಂದು ಮಾತು ಹೇಳ್ತಾನೆ, ಕನ್ನಡ ದೇಶದೋಳ್. ಒಂದು ದಿವಸ ನಮ್ಮನ್ನು ನೀವು ಕನ್ನಡಿಗ, ಕರ್ನಾಟಕ ಅಂತ ಮಾತಾಡುವಾಗ ನೀವು ದೇಶದ್ರೋಹಿಗಳು ಅಂತ ಹೇಳಿ ನಕಲಿ ದೇಶಭಕ್ತರು ನಮ್ಮನ್ನು ಹೇಳೋದಾದರೆ ಕನ್ನಡದ ದೇಶದೋಳು ಅನ್ನುವ ಪ್ರಶ್ನೆ ಪ್ರತಿ ಕನ್ನಡಿಗರ ಮನೆಯಲ್ಲಿ ಹೇಳುತ್ತೆ ಅನ್ನೋದನ್ನ ನೀವು ಮರೆಯೋಂಗಿಲ್ಲ.